ಓಂ ಶಾಂತಿ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಭಗವದ್ಗೀತೆಯ ಬಗ್ಗೆ ನಾವು ಚಿಂತನೆಯನ್ನು, ಆಲೋಚನೆಯನ್ನು, ಸಂಶೋಧನೆಯನ್ನು ಮಾಡ್ತಾಯಿದ್ವಿ. ಭಗವದ್ಗೀತೆ 18 ಅಧ್ಯಾಯಗಳಿಂದ ಕೂಡಿರ್ತಕ್ಕಂಥದ್ದು. ಇದರಲ್ಲಿ ಮೊದಲನೇ ಅಧ್ಯಾಯವನ್ನು ನಾವು ವಿಷಾದ ಯೋಗ ಅಂತೇಳಿ ನಾವು ಕರಿತೀವಿ. ಈ ವಿಷಾದ ಯೋಗ ಏನಿದೆ ಅದರಲ್ಲಿ ಬರ್ತಕ್ಕಂಥದ್ದು ಸಂಜಯ, ಅರ್ಜುನ ಮತ್ತು ದುರ್ಯೋಧನ ಅಷ್ಟೇ ಅದರಲ್ಲಿ ಬರ್ತಕ್ಕಂಥದ್ದು. ಇವರ ಸಂವಾದವನ್ನು ಕುರಿತು ಅದರ ಜೊತೆಯಲ್ಲಿ ಅರ್ಜುನ ಮತ್ತು ಕೃಷ್ಣ ನಡುವೆ ನಡೀತಕ್ಕಂಥ ಒಂದು ಸಂವಾದವನ್ನು ನಾವು ಕಾಣ್ತೀವಿ. ಈ ಅಧ್ಯಾಯದಲ್ಲಿ ಸಾಮಾನ್ಯವಾಗಿ ಯಾವರನ್ನು ಗುರಿಯಾಗಿಟ್ಟುಕೊಂಡು ಮಾಡಲಾಗಿದೆ? ನಮ್ಮ ಯುವಜನತೆಯನ್ನು, ಜೊತೆಯಲ್ಲಿ ನಮ್ಮ ಸಾಂಸಾರಿಕ ಬದುಕಿನಲ್ಲಿ ಜಂಜಾಟಗಳಲ್ಲಿ ಸಿಕ್ಕಿ ಹಾಕ್ಕೊಂಡಿರ್ತಕ್ಕಂತಹ ಯಾತನೆ, ಹಿಂಸೆ, ದ್ವಂದ್ವ, ಸಂಘರ್ಷ, ಭಿನ್ನಾಭಿಪ್ರಾಯ, ಹಾಗೆಯೇ ಒತ್ತಡ, ಇವುಗಳಲ್ಲಿ ಸಿಕ್ಕಿ ಹಾಕಿಕೊಂಡಿರ್ತಕ್ಕಂಥ ಜನರಿಗೆ ಮುಲಾಮನ್ನು ಹಚ್ಚಬೇಕು ಅಥವಾ ಅವರಿಗೆ ಮಾರ್ಗದರ್ಶನವನ್ನು ಮಾಡಬೇಕು. ಅವರ ಮೆಂಟಲ್ ಸ್ಟ್ರೆಸ್ ಮತ್ತು ಅವರ ಸ್ಟ್ರೆಸ್ಸಸ್ ಮತ್ತು ಸ್ಟ್ರೈನ್ ಅಂತೇಳಿ ಕರಿತೀವಿ. ಈ ಎರಡರಿಂದ ಅವರನ್ನು ಹೊರಗಡೆ ತರಬೇಕು, ಅವ್ರಿಗೊಂದು ಸುಂದರವಾದ ಬದುಕನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮೊದಲನೇ ಅಧ್ಯಾಯವನ್ನು ರಚಿಸಲಾಗಿದೆ. ಬಹುಶಃ ನೀವು ಮೊದಲನೇ ಅಧ್ಯಾಯವನ್ನು ಅಧ್ಯಯನ ಮಾಡ್ತಾ ಹೋದರೆ ಮೊದಲು ಧೃತರಾಷ್ಟ್ರ ಒಂದು ಮಾತನ್ನು ಹೇಳ್ತಾನೆ. ಅಂದರೆ ಧೃತರಾಷ್ಟ್ರ ಕೇಳ್ತಾನೆ, ಅಂದರೆ ನಮ್ಮವರು ಮತ್ತು ಪಾಂಡವರು ಯುದ್ಧ ಭೂಮಿಯಲ್ಲಿ ಏನು ಮಾಡ್ತಿದ್ದಾರೆ ಅಂಥೇಳಿ ಸಂಜಯನನ್ನು ಕೇಳ್ತಾರೆ. ಅಂದರೆ ಧರ್ಮಕ್ಷೇತ್ರೇ ಕುರುಕ್ಷೇತ್ರ ಯುತ್ಸವ ಮಾಮಕಃ ಪಾಂಡವಶ್ಚೈವ ಕಿಂ ಕೂರ್ವತು ಸಂಜಯ ಅಂತ ಹೇಳ್ತಾನೆ. ಅಂದರೆ ನಮ್ಮವರು ಮತ್ತು ಪಾಂಡವರು, ಅವನು ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ, ನಮ್ಮವರು ಮತ್ತು ಪಾಂಡವರು. ಇಲ್ಲಿ ನಮ್ಮವರು ಅಂತ ಹೇಳಿದರೆ ಅವನಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು, ಪಾಂಡವರು ಅಂದರೆ ಅವನು ಶತ್ರುಪಾಳ್ಯದಲ್ಲಿರ್ತಕ್ಕಂಥವ್ರು ಅನ್ನುವ ಮನೋಭಾವನೆಯನ್ನು ಅದರಲ್ಲಿ ವ್ಯಕ್ತ ಮಾಡ್ತಾನೆ. ನಂತರ ಇದರಲ್ಲಿ ಅರ್ಜುನ ಗೀತಾಚಾರ್ಯನಾಗಿರ್ತಕ್ಕಂಥ ಭಗವಂತನಿಗೆ ಹೇಳ್ತಾನೆ, ನನ್ನ ರಥವನ್ನು ಈ ಎರಡೂ ಸೈನ್ಯಗಳ ಮಧ್ಯದಲ್ಲಿ ನಿಲ್ಲಿಸು ಅಂತ ಕೇಳ್ತಾನೆ. ಈ ಎರಡೂ ಸೈನ್ಯಗಳ ಮಧ್ಯದಲ್ಲಿ ನಿಲ್ಲಿಸಿದಾಗ ಆಗೇನಾಗ್ತದೆ, ಯಾವುದೇ ಒಬ್ಬ ಲೀಡರ್ ಆಗಿರ್ತಕ್ಕಂಥವನು ಶತ್ರುಗಳ ದುರ್ಬಲತೆ ಮತ್ತು ಸಾಮರ್ಥ್ಯ ಎರಡನ್ನೂ ತಿಳ್ಕೊಳ್ಬೇಕಾಗ್ತದೆ. ತನ್ನ ಸಾಮರ್ಥ್ಯ, ತನ್ನ ದುರ್ಬಲತೆಯನ್ನು ತಿಳ್ಕೊಳ್ಬೇಕಾಗ್ತದೆ. ಆಗ ಯುದ್ಧ ಮಾಡಿದರೆ ನಾವು ಯಾವ ಸ್ಟ್ರಾಟಜೀಸ್ ಅಂತೇಳಿ ಕರಿತೀವಿ, ತಂತ್ರಗಳನ್ನು, ವ್ಯೂಹಗಳನ್ನು ನಾವು ರಚಿಸಲಿಕ್ಕೆ ಸಾಧ್ಯ ಎನ್ನುವುದನ್ನು ಚಿಂತನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಎರಡೂ ಸೈನ್ಯಗಳ ಮಧ್ಯದಲ್ಲಿ ನಿಲ್ಲಿಸಿದಾಗ ಅವನು ಆ ಕಡೆ ಇರತಕ್ಕಂತಹ ಅವನು ಶತ್ರುಪಾಳ್ಯ ಅಂತ ಹೇಳೋದಿಲ್ಲ, ಆದರೆ ದುರ್ಯೋಧನ ಮಾತ್ರ ಶತ್ರುಪಾಳ್ಯ ಅಂತ ಹೇಳ್ತಾನೆ. ಹಾಗೆಯೇ ಧೃತರಾಷ್ಟ್ರ ಮಾತ್ರ ಶತ್ರುಪಾಳ್ಯ ಅಂತ ಹೇಳ್ತಾನೆ. ಆದರೆ ಅರ್ಜುನ ಮಾತ್ರ ನಮ್ಮವರು ಅಂತೇಳಿ ಕರಿತಾನೆ. ಅಂದರೆ ನಮ್ಮ ಎದುರಿಗೆ ನಿಂತಿರ್ತಕ್ಕಂಥವರು ನನ್ನ ಗುರುಗಳಾಗಿರ್ತಾರೆ, ನನ್ನ ಸಹೋದರರಾಗಿರ್ತಾರೆ, ಹಾಗೆಯೇ ಪೂಜನೀಯರು, ವಂದ್ಯರು ಎಲ್ಲರೂ ನನ್ನ ಎದುರಿಗೆ ನಿಂತಿದ್ದಾರೆ. ಹಾಗಾಗಿ ನನ್ನ ಕೈಯಲ್ಲಿ ಯುದ್ಧ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಅಂದರೆ ಅವರನ್ನು ನೋಡಿ ಅವನಲ್ಲಿ ಅಂದರೆ ಪರಿಸ್ಥಿತಿ ಟ್ರಿಗರ್ ಆಗ್ತದಲ್ಲಿ, ಅಂದರೆ ಸನ್ನಿವೇಶ ಟ್ರಿಗರ್ ಆಗ್ತದಲ್ಲಿ. ಅಂದರೆ ಅಲ್ಲಿ ಇರ್ತಕ್ಕಂತಹ ಒಂದು ಸನ್ನಿವೇಶ, ಪರಿಸ್ಥಿತಿ ಮತ್ತು ಘಟನೆ ಅವನ ಮನಸ್ಸಿನ ವಿಚಲತೆಗೆ, ಚಂಚಲತೆಗೆ, ದುರ್ಬಲತೆಗೆ ಕಾರಣ ಆಗ್ತದೆ. ನೋಡಿ, ನಾವು ಸಹಿತ ಜಗತ್ತಿನಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಘಟನೆಗಳು ನಡೀತದೆ. ನಾವು ಸರಿಯಾಗಿ ಇರ್ತೀವಿ, ಅಂದರೆ ನಮ್ಮ ಇನ್ನರ್ ಪರ್ಸನಾಲಿಟಿ ಏನಿದೆ ಅದು ಯಾವ ರೀತಿ ಇದೆ ಮತ್ತು ನಾವು ಸನ್ನಿವೇಶ ಘಟನೆಗಳನ್ನು ಯಾವ ದೃಷ್ಟಿಕೋನದಿಂದ ನೋಡ್ತೀವಿ ಅನ್ನೋದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಅರ್ಜುನನೂ ಸಹಿತವಾಗಿ ಮೋಹದ ದೃಷ್ಟಿಯಿಂದ, ಜೊತೆಯಲ್ಲಿ ಸಂಬಂಧಗಳ ದೃಷ್ಟಿಯಿಂದ, ಹಾಗೆಯೇ ಪೂಜನೀಯ, ವಂದನೀಯ ಗುರುಗಳ ದೃಷ್ಟಿಯಿಂದ ಅವನ ದೃಷ್ಟಿಕೋನದಿಂದ ಏನಾಗ್ತದೆ, ಆ ಸನ್ನಿವೇಶ ಘಟನೆ ಅವ್ರು ನಿಂತಿರ್ತಕ್ಕಂಥದ್ದು ಯುದ್ಧ ಮಾಡಲಿಕ್ಕೆ. ಹಾಗಾಗಿ ಅವನಲ್ಲಿ ದುರ್ಬಲತೆಗಳು ಮೋಟಿವೇಶನ್ ಆಗ್ತದೆ, ಇಂಟ್ಯೂಷನ್ ಆಗ್ತದೆ, ಜೊತೆಗೆ ಟ್ರಿಗರ್ ಆಗ್ತದೆ. ಆವಾಗ ಅವನಲ್ಲಿರ್ತಕ್ಕಂಥ ದುರ್ಬಲತೆ ಏನಾಗ್ತದೆ, ದ್ವಂದ್ವ ಅಂದರೆ ಸಂಘರ್ಷ, ಭಿನ್ನಾಭಿಪ್ರಾಯ, ಹಾಗೆಯೇ ಅವನ ಮನಸ್ಸಿನಲ್ಲಿ ಯಾತನೆ ಮತ್ತು ಹಿಂಸೆ ಮನೆ ಮಾಡ್ತದೆ. ಹಾಗಾಗಿ ಇವುಗಳು ಮಾನಸಿಕ ದುರ್ಬಲತೆಗಳು ಅಂತೇಳಿ ಕರೆಯಲಾಗ್ತದೆ. ಯಾತನೆ, ಹಿಂಸೆ, ದ್ವಂದ್ವ, ಸಂಘರ್ಷ ಮತ್ತು ಭಿನ್ನಾಭಿಪ್ರಾಯ. ಸೊ ಇವುಗಳಿಂದ ಏನಾಗ್ತದೆ, ಅವನ ಸಾಮರ್ಥ್ಯ ಕುಗ್ಗಿ ಹೋಗ್ತದೆ. ನಾವು ಲೌಕಿಕದಲ್ಲಿ ಯಾವುದೇ ಸಮಸ್ಯೆ ಬಂದಾಗ ಕುಗ್ಗಿ ಹೋಗಬಾರ್ದು. ನಾವು ಅದನ್ನು ಉಪಾಯಗಳು, ಯಾವುದರಿಂದ ನಾವು ಈ ಕಷ್ಟ ಬಂದಿದೆ ಅಥವಾ ಈ ಸಮಸ್ಯೆ ಬಂದಿದೆ, ಈ ಸಮಸ್ಯೆಯಿಂದ ನಾವು ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ನಾವು ಚಿಂತನೆ ಮಾಡಬೇಕೇ ಹೊರತು, ಆದರೆ ಸಮಸ್ಯೆಗೆ ಮತ್ತು ಪರಿಸ್ಥಿತಿಗೆ ಒಳಗಾಗಿ, ಅದರ ಪ್ರಭಾವಕ್ಕೆ ಒಳಗಾಗಿ ನಮ್ಮ ದುರ್ಬಲತೆಗಳಿಗೆ ಮನೆ ಮಾಡಿಕೊಡ್ಬಾರ್ದು. ಹಾಗಾಗಿ ಅರ್ಜುನನಿಗೂ ಸಹಿತವಾಗಿ ವಿಷಾದ ಅಂತ ಹೇಳಿದರೆ ಅವರನ್ನೆಲ್ಲರನ್ನೂ ನೋಡಿ
ಅವನಲ್ಲಿರ್ತಕ್ಕಂಥ ದುರ್ಬಲತೆಗಳು ಮೋಟಿವೇಶನ್ ಆಗಿ ಟ್ರಿಗರ್ ಆಗಿ ಅವು ಅವನನ್ನು ದುರ್ಬಲತೆಯನ್ನು ಕಾಡ್ತದೆ. ನಾನು ಯುದ್ಧ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಅವನಿಗೆ ಬೆವರು ಬರ್ತದೆ, ಗಾಂಡೀವ ಕೆಳಗೆ ಬಿದ್ದು ಹೋಗ್ತದೆ, ನಾನು ಯುದ್ಧ ಮಾಡೋದಿಲ್ಲ, ವರ್ಣ ಸಂಕರಣ ಆಗ್ತದೆ. ಹಾಗೆಯೇ ನನ್ನ ಗುರುಗಳನ್ನು ನಾನೇನಾದರೂ ಕೊಂದರೆ ನಾನು ಮಹಾ ಪಾಪಕ್ಕೆ ಗುರಿಯಾಗ್ತೀನಿ, ನನ್ನ ಸಹೋದರನ್ನೇ ನಾನು ಕೊಂದರೆ ಪಾಪಕ್ಕೆ ಗುರಿಯಾಗ್ತೀನಿ. ಒಂದು ಪಕ್ಷ ಯುದ್ಧ ನಡೆದರೆ ಅನೇಕ ಸೈನಿಕರು ಸತ್ತು ಹೋಗ್ತಾರೆ, ನಮ್ಮ ಪಾಳ್ಯದಲ್ಲಿರ್ಬೋದು ಅಥವಾ ಶತ್ರು ಪಾಳ್ಯದಲ್ಲಿರ್ಬೋದು. ಆದರೆ ಅವರ ಹೆಂಡತಿಯರು ವಿಧವೆಯರಾಗ್ತಾರೆ, ವರ್ಣ ಸಂಕರಣ ಆಗ್ತದೆ, ಸಾಮಾಜಿಕ ಸಂಬಂಧಗಳ ಬಳೆ ಕಿತ್ತು ಹೋಗ್ತದೆ. ಹಾಗಾಗಿ ಸಮಾಜದಲ್ಲಿ ಅನೈತಿಕತೆ ತಾಂಡವಾಗಲಿಕ್ಕೆ ಕಾರಣ ಆಗ್ತದೆ ಅಂತ ವಿವಿಧ ದೃಷ್ಟಿಕೋನಗಳಿಂದ ಅವನು ಚಿಂತನೆಯನ್ನು ಮಾಡ್ತಾನೆ. ವಾಸ್ತವವಾಗಿ ಅವನು ಚಿಂತನೆ ಮಾಡೋದು ಸರಿಯೇ. ಯಾಕೆಂದರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಜೊತೆಯಲ್ಲಿ ಇಂಡಿವಿಜುವಲಿ ವೈಯಕ್ತಿಕವಾಗಿ ಮತ್ತು ಮಾನಸಿಕ ದೃಷ್ಟಿಯಿಂದ ಅನೇಕ ರೀತಿಯಲ್ಲಿ ಪ್ರದೂಷಣೆಗೊಂಡು ಮನಸ್ಸು ಕಲುಷಿತವಾಗ್ತದೆ. ಅಂತಹ ರಾಜ್ಯದಲ್ಲಿ ಯಾವಾಗ ಸೈನಿಕರು ಸತ್ತೋಗಿದ್ದಾರೆ ಅಥವಾ ಗುರುಗಳು ಸತ್ತೋಗಿದ್ದಾರೆ, ನನ್ನ ಸೋದರನ್ನೆಲ್ಲ ಕೊಂದು ಅವರ ಒಂದು ಬೂದಿಯ ಮೇಲೆ ನಾನು ರಾಜ್ಯವನ್ನು ನಡೆಸಬೇಕಾ ಅಂತಕ್ಕಂಥ ಒಂದು ಪರಿಕಲ್ಪನೆ ಅವನಿಗೆ ಬರ್ತದೆ. ಆಗ ಇದನ್ನು ಗೀತಾಚಾರನಾಗಿರ್ತಕ್ಕಂತಹ ಭಗವಂತ ಇದೇನಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಸಮಾಧಾನ ಮಾಡಿ ಯುದ್ಧ ಮಾಡು ಅಂತ ಹೇಳಬೇಕಾಗಿತ್ತು. ಆದರೆ ಅವನ ಮನಸ್ಸನ್ನು ಪರಿವರ್ತನೆ ಮಾಡಿ ಅವನಿಗೆ ಮತ್ತೆ ಸಾಮರ್ಥ್ಯವನ್ನು ತುಂಬಿ ಯುದ್ಧಕ್ಕೆ ಅವನನ್ನು ಅಣಿಗೊಳಿಸಬೇಕಾಗಿತ್ತು. ಹಾಗಾಗಿ ಅವನು ಮಾರ್ಗದರ್ಶನವನ್ನು ಮಾಡ್ತಾನೆ. ಅದು ಸಹಿತವಾಗಿ ಅವನ ಒಂದು ಸೈಕಾಲಜಿಕಲ್ ಇಂಬ್ಯಾಲೆನ್ಸ್ ಅಂದರೆ ಮಾನಸಿಕ ಅಸಮತೋಲನೆಯನ್ನು ಸರಿಪಡಿಸಿ ಅವನಿಗೆ ಮೌಲ್ಯಗಳನ್ನು ತುಂಬಬೇಕಾಗ್ತದೆ, ಆಧ್ಯಾತ್ಮಿಕತೆಯನ್ನು ಕಲಿಸಿಕೊಡಬೇಕಾಗ್ತದೆ, ಯೋಗವನ್ನು ಕಲಿಸಿಕೊಡಬೇಕಾಗ್ತದೆ. ಅವನನ್ನು ಮತ್ತೆ ಈ ವೀರ ಯೋಧನನ್ನಾಗಿ ರೂಪಿಸಲು ಈ ಎಲ್ಲ ಕ್ರಮಗಳನ್ನು ಆ ಭಗವದ್ಗೀತೆ ನಮಗೆ ತಿಳಿಸ್ಕೊಡ್ತದೆ. ಹಾಗಾಗಿ ಯಾವುದೇ ಒಂದು ಇಡೀ ಜಗತ್ತಿನಲ್ಲಿ ಸಮಸ್ಯೆ ಬಂದಾಗ ಅದನ್ನು ನೀವು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನೋಡಬೇಕೇ ಹೊರತು ಅದನ್ನು ದೇಹದ ಅಭಿಮಾನದಿಂದ, ಲೌಕಿಕ ದೃಷ್ಟಿಯಿಂದ ನೋಡಬಾರ್ದು ಅನ್ನೋದನ್ನು ಅಲ್ಲಿ ತೋರಿಸಲಾಗ್ತದೆ. ಹಾಗಾಗಿ ಅರ್ಜುನನಿಗೆ ಮಾರ್ಗದರ್ಶನ ಮಾಡ್ತಾನೆ. ಅಂದರೆ ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರತತ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮಹ್ಯತಿ. ಹಾಗೆಯೇ ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೇತಿ ತಾಂ ಪ್ರಾಹು ಕ್ಷೇತ್ರಜ್ಞ ಇತಿ ತದ್ವಿಧ ಅಂತ ಹೇಳ್ತದೆ. ಅಂದರೆ ಇಲ್ಲಿ ಆತ್ಮನಿಗೂ ಮತ್ತು ಶರೀರಕ್ಕೂ ಇರತಕ್ಕಂಥ ಸಂಬಂಧಗಳ ಅನುಭೂತಿಯನ್ನು ಅಲ್ಲಿ ತೋರಿಸಲಾಗ್ತದೆ. ಅಂದರೆ ನೀನು ವಿಷಾದ ಯೋಗದಲ್ಲಿದೆಯಾ, ಹಾಗಾಗಿ ನಿನ್ನ ಮನಸ್ಸಿನಲ್ಲಿ ಆಧ್ಯಾತ್ಮಿಕತೆ ನೀನು ಯಾರು ಅಂತೇಳಿ ನಿನಗೆ ಪರಿಚಯ ಇಲ್ಲದೇ ಇರೋ ಕಾರಣಕ್ಕೋಸ್ಕರವಾಗಿ ನಿನಗೆ ಈ ವಿಹ್ವಲತೆ, ಯಾತನೆ, ಹಿಂಸೆಗಳು ನಿನ್ನನ್ನು ಕಾಡ್ತಿದೆ. ಹಾಗಾಗಿ ಆ ಯಾತನೆ, ಹಿಂಸೆಗಳಿಂದ ಹೊರಗಡೆ ಬೇಡ. ಯುದ್ಧಕೃತ ನಿಶ್ಚಯ ಅರ್ಜುನ ಅಂತ ಹೇಳ್ತೇನೆ. ಯುದ್ಧಕೃತ ನಿಶ್ಚಯ ಅರ್ಜುನ. ಯುದ್ಧ ಆಗೋದಂತೂ ನಿಶ್ಚಯ. ಅದರಲ್ಲಿ ನಾವು ಸತ್ತೋಗ್ತೀವೋ ಅಥವಾ ಶತ್ರುಪಾಳ್ಯದರು ಸತ್ತೋಗ್ತಾರೋ, ನಾವು ಗೆಲ್ತೀವೋ ಅವ್ರು ಗೆಲ್ತೀವೋ ಇನ್ನೂ ನಿಶ್ಚಯನೇ ಆಗಿಲ್ಲ. ಆದರೆ ಯುದ್ಧ ನಡೆದಂತೂ ನಿಶ್ಚಿತವಾಗಿರ್ತದೆ. ನೀನು ಬೇಸರ ಮಾಡ್ಕೋ, ಏನೇ ಮಾಡ್ಕೋ, ನೀನು ಯುದ್ಧದಿಂದ ಹಿಂತಿರುಗಿದ್ರೂ ಸಹಿತವಾಗಿ ನಿನಗೆ ಯುದ್ಧ ಗ್ಯಾರಂಟಿ ಆಗ್ತಕ್ಕಂಥದ್ದು. ಹಾಗಾಗಿ ಯುದ್ಧವನ್ನು ಗೆದ್ದರೆ ನೀನು ವೀರ ಯೋಧನಾಗ್ತೀಯ ಮತ್ತು ರಾಜನಾಗ್ತೀಯ. ಒಂದು ಪಕ್ಷ ಯುದ್ಧ ಗೆಲ್ಲಿಲ್ಲ ಅಂತ ತಿಳ್ಕೊ, ನೀನು ಸೋತೆ ಅಂತ ತಿಳ್ಕೊ. ಆಗ ಇಡೀ ಸಮುದಾಯ ನಿನ್ನ ಇತಿಹಾಸ ಏನನ್ನು ನೆನಪು ಮಾಡ್ಕೊಳ್ತದೆ ಅಂದರೆ ಅರ್ಜುನ ಯುದ್ಧ ಇದ್ದರೂ ಸಹಿತವಾಗಿ, ತನ್ನ ಸಾಮರ್ಥ್ಯ ಇದ್ದರೂ ಸಹಿತವಾಗಿ ಅವನು ಯುದ್ಧ ಮಾಡಲಿಲ್ಲ. ಹೇಡಿ ಎನ್ನುವ ಬಿರುದು ನನಗೆ ಕೊಡ್ತದೆ ಮತ್ತು ಪಲಾಯನವಾಡಿ ಎನ್ನುವ ಬಿರುದನ್ನು ಕೊಡ್ತದೆ. ಮತ್ತು ನಿನಗೆ ಶೌರ್ಯ, ಸಾಮರ್ಥ್ಯ ಯಾವುದು ನಿನ್ನ ಹತ್ರ ಇಲ್ಲ ಅನ್ನುವುದನ್ನು ನೀನು ಪ್ರೂವ್ ಮಾಡಿ ತೋರಿಸ್ತೀಯ. ಅದಕ್ಕೋಸ್ಕರವಾಗಿ ಯುದ್ಧ ಮಾಡಿದರೆ ನಿನ್ನ ಶೌರ್ಯ, ಸಾಮರ್ಥ್ಯ, ನಿನ್ನಲ್ಲಿರ್ತಕ್ಕಂತಹ ಎಲ್ಲ ಶಕ್ತಿಗಳನ್ನು ಉದ್ದೀಪನಗೊಳಿಸ್ಕೊಳ್ಬೋದು. ಜೊತೆಗೆ ವಿಜಯಮಾಲೆಯು ನಿನ್ನ ಕೊರಳಿನ ಹಾರ ಆಗ್ತದೆ. ಹಾಗಾಗಿ ನೀನು ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀಯ, ನೀನು ವಿಜಯವನ್ನು ಆಯ್ಕೆ ಮಾಡ್ಕೊಳ್ತೀಯೋ, ಸೋಲನ್ನು ಆಯ್ಕೆ ಮಾಡ್ಕೊಳ್ತೀಯೋ, ಅದು ನಿಂದು ಮುಂದಿಂದು. ಆದರೆ ಯುದ್ಧ ಮಾತ್ರ ನಿಲ್ಲಿಸಂಗಿಲ್ಲ. ನೀವು ಯುದ್ಧ ಮಾತ್ರ ಮಾಡಲೇಬೇಕು. ಅದನ್ನು ಕರ್ಮ ಮಾಡಲೇಬೇಕು ಎನ್ನುವುದನ್ನು, ಅಂದರೆ ಕರ್ಮ ಯಾರನ್ನೂ ಬಿಡೋದಿಲ್ಲ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಕರ್ಮಗಳಲ್ಲಿ ನಿರತರಾಗಬೇಕು ಎನ್ನುವ ಸಂದೇಶವನ್ನು, ಯಾವುದೇ ಇರ್ಬೋದು ಅದು, ನಿಮ್ಮ ಕ್ಷೇತ್ರಗಳಲ್ಲಿ ನೀವು ಪ್ರತಿಯೊಬ್ಬರೂ ಕರ್ಮವನ್ನು ಮಾಡಬೇಕು ಅನ್ನೋದನ್ನು ಇದು ತಿಳಿಸ್ಕೊಡ್ತದೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ.